Be happy. Say yes or no. No. Can you be happy? Say yes or no. 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 Second. Next. Now Modi has come, Kejriwal has come. ನಿಮಗೆ ಎಷ್ಟು ಫೆಸಿಲಿಟಿ ಕೊಡ್ತಾರೆ ಅಂದರೆ ಫೈನ್ ರೋಡ್ಸ್, ಎಲ್ಲರಿಗೂ ಫೈನ್ ಕಾರ್ಸ್, ಏನು ಎಲೆಕ್ಟ್ರಿಸಿಟಿ 24 hours, ವಾಟರ್ 24 hours, ಅಕ್ಕಿ ಬೇಳೆ ಎಣ್ಣೆ ಏನಕ್ಕೂ ಕೊರತೆ ಇಲ್ಲ, ಗೊತ್ತಾಯ್ತಾ? A to Z they will give. ಆಫ್ಟರ್ 10 years ಅದು ಕೊಡ. ಯಾಕೆಂದ್ರೆ ಮೋದಿ ನಮ್ಮ ಮನೆ ಬಂದಿದ್ರೆ, ಕೇಜ್ರಿವಾಲ್ ಬಂದರೆ 10 ವರ್ಷ ಅವ್ರು ಕೊಡ್ತಾರೆ. ಆಫ್ಟರ್ 10 years can you be happy? Say yes or no. ವಾಟ್ ಇಸ್ ದ ರೀಸನ್? ಅರೆ ಎಲ್ಲ ಸಿಗ್ತಾವಪ್ಪ, ಎಜುಕೇಷನ್ ಸಿಕ್ತು, ನಿಮಗೆ ಪೊಸಿಷನ್ ಸಿಕ್ತು, ಸ್ಟೇಟಸ್ ಸಿಕ್ತು, ಬೇಕಾದೆಲ್ಲ ಸಿಗ್ತಾ ಇದೆ, ಫಸ್ಟ್ ಕ್ಲಾಸ್ ರೋಡ್ಗಳು, ಫಸ್ಟ್ ಕ್ಲಾಸ್ ಕಾರುಗಳು, ಯಾಕಿಲ್ಲ? 10 ವರ್ಷ ಆದ್ಮೇಲೆ ಯಾಕೆ ನೋಡ್ತಾ ಇದ್ದೀರಾ? ವೆರ್ ಇಸ್ ದ ಪ್ರಾಬ್ಲಮ್? ಬಿಕಾಸ್ ನಾವು ಬೇರೆ ಕಂಟ್ರೀಸ್ ಕಂಪೇರ್ ಮಾಡ್ತೀವಿ, ಅವ್ರದ್ದು ಹೆಂಗಿದೆ ನಮ್ದು ಹೆಂಗಿದೆ, ದಟ್ ಮೀನ್ಸ್ ಇಟ್ ಅಮೌಂಟ್ಸ್ ಟು ಮೈಂಡ್ ಸೆಟ್, ನಮ್ಮ ಮನೋಭಾವ, ಗೊತ್ತಾಯ್ತಾ? ಮನೋಭಾವ ಬದಲಾಗಬೇಕು. ಇವಾಗ ಯಾವನ ಕ್ಯಾರ್ಕೊಂಡ ಅಂದ್ರೆ ನಾನು ಕ್ಯಾರ್ಕೊಳ್ಳ, ಯಾವನ BMW ಕಾರು ಹೋದ್ರೆ ನಾನು ಹೋಗಲ್ಲ, ಎರಡಕ್ಕೂ ನನಗೆ ವ್ಯತ್ಯಾಸ ಕಾಣಲ್ಲ. ಅವ್ನು ಕ್ಯಾರ್ಕೊಂತಾನೆ, ನಾನು ಕ್ಯಾರ್ಕೊಂತೀನಿ, ಅವ್ನು BMW ಕಾರಿನ ನಾನು ಹೋಗ್ತೀನಿ, ಅದಕ್ಕೆ ವ್ಯತ್ಯಾಸ ಕಾಣ್ಬಲ್ಲ ನನಗೆ. ಮೈಂಡ್ ಸೆಟ್ ಚೇಂಜ್ ಆಗೋದು, ಸರಿನಾ? ಸೊ AMM, ಅಕಾಡೆಮಿ ಫಾರ್ ಮೈಂಡ್ ಮ್ಯಾನೇಜ್ಮೆಂಟ್, ಗೊತ್ತಾಯ್ತಾ? ಆ ಕೆಲಸ ಮಾಡ್ತಾ ಇದ್ದೀವಿ. ಹೋಲ್ ಮದ್ದೂರು ತಾಲೂಕು ಅಡಾಪ್ಟೆಡ್. ಈಗ ಹೇಳ್ತೀನಿ ನಾನು, 30 ವರ್ಷ ಆದಮೇಲೆ ಮದುವೆ ಆಗಿರೋದು, ಮದುವೆ ಆಗಿ ಆಗಲೇ 1-2 ಮಕ್ಕಳು ಹುಟ್ಟಿ ಆಮೇಲೆ ಅವನು ಸಮಾಜದಲ್ಲಿ ಬಿದ್ದೋಗ್ಬಿಟ್ಟಿದ್ದಾನೆ, ಏನೋ ಅವನ ಮೈಂಡ್ ಸೆಟ್ ಬದಲಾಯಿಸೋಕ್ಕಾಗುತ್ತಾ? ಸೇ ಎಸ್ ಆರ್ ಆಗುತ್ತಾ? ಮುಳುಗೋಗ್ಬಿಟ್ಟಿದ್ದಾನೆ ಆಗ್ಲೇನೆ, ಮುಳುಗೋಗ್ಬಿಟ್ಟಿದ್ದಾನೆ. ಅವ್ನಿಗೆ ಪ್ರಾಬ್ಲಮ್, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಅವ್ನಿಗೆ 1 ಲಕ್ಷ ಡೊನೇಷನ್ ಕೊಡ್ಬೇಕು ಇವಾಗ, ಗೊತ್ತಾಯ್ತಾ? ಅವ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಮೈಂಡ್ ಸೆಟ್. ನೀವು ಹೇಳ್ತಾ ಇದ್ರೆ ನಮ್ಗೆ ಅವ್ನ ಮನಸ್ಸೆಲ್ಲ ಎಲ್ಲೋ ಇರ್ತದೆ. ನನ್ನ ಮಗಳಿಗೆ ಈಗ 3 ವರ್ಷ ಮುಂಚೆನೇ ರಿಜಿಸ್ಟರ್ ಮಾಡ್ತದೆ, ಗೊತ್ತಾಯ್ತಾ? ಅವ್ನ ಮೈಂಡೆಲ್ಲ ಅಲ್ಲಿರ್ತದೆ, ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಿದ್ಮೇಲೆ ಯಾರ ಮೈಂಡ್ ಸೆಟ್ ಚೇಂಜ್ ಮಾಡ್ಬೋದು? ಸ್ಟೂಡೆಂಟ್ಸ್. ಸೊ ಅಕಾಡೆಮಿ ಫಾರ್ ಮೈಂಡ್ ಮ್ಯಾನೇಜ್ಮೆಂಟ್, ವಿ ಹ್ಯಾವ್ ಅಡಾಪ್ಟೆಡ್ ಆಲ್ರೆಡಿ ಇನ್ ದಿಸ್ ಇಯರ್, ಅಡಾಪ್ಟೆಡ್ 3 schools, 3 high schools, ಹೊರಕಟ್ಟಳ್ಳಿ, ಕೈಲೂರು, ನಿಡಘಟ್ಟ, 3 high schools ವಿ ಹ್ಯಾವ್ ಅಡಾಪ್ಟೆಡ್. ಅಲ್ಲಿ ನಾವು ಅಡಾಪ್ಟ್ ಮಾಡ್ತಾ ಇರೋ ಕೆಲಸ ಮಾತ್ರ ಬೋರ್ಡ್ ಮೇಲೆ ಬರ್ದಿರೋದು, ಮಿಕ್ಕಿದ್ದು ಬರ್ದಿಲ್ಲ, ಅದು ನಾನು ಹೇಳೋದು ಇಲ್ಲ, ಸರಿನಾ? ಈಗ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡೋದು ಎಷ್ಟು ಸುಲಭ ಅನ್ನೋದನ್ನ ನಾನು ಮನೆ ಕ್ಲಾಸ್ ತೊಗೊಂಡೋಗಿ ಗೊತ್ತಾಯ್ತು. ಸಾರ್ ಬಂದಿರಲಿಲ್ಲ, ಇವರು ಬಂದಿರಲಿಲ್ಲ, ಯಾಕಂದ್ರೆ ನಾನು ಒಬ್ಬನೇ ಹೋಗಿದ್ದೆ. ನಾನು ಇವಾಗ ನೋಡ್ಬಿಟ್ಟು ಎಷ್ಟು ಸಂತೋಷ ಆಯ್ತು ಅಂದರೆ, 24 ಗಂಟೆ ನಾನು ಇದೇ ಕೆಲಸ ಮಾಡಬೇಕು ಅನ್ಸ್ಬಿಟ್ಟು ನಾನು ಪ್ರಶ್ನೆಗಳು ಆಗ್ತಾ ಇದ್ದೀನಿ. ಈಗ ನಾನು 10 ಗಂಟೆ ಮಾತಾಡ್ತೀನಿ, 10 ಗಂಟೆ ಮಾತಾಡಿದ್ದಾದ್ಮೇಲೆ ಮೊದಲೇ ರೀತಿಯಲ್ಲಿ ಯಾವುದೋ ಒಂದು ಅದಕ್ಕೆ ಇಲ್ಲಿ ರೆಫರೆನ್ಸ್ ಕೊಟ್ಟರು, ಹಾಗಾದ್ರೆ ಏನು ಅಂತ ಕೇಳ್ತೀನಿ. 100% ಉತ್ತರ ಕೊಟ್ಟರು, ಅವರು ಕರೆಕ್ಟಾಗಿ ಉತ್ತರ ಕೊಟ್ಟರು. ನಾನು ನಿಜವಾಗ್ಲೂ ಎಷ್ಟು ಆಗ್ತೀವಿ ಸಂತೋಷ ಆಯ್ತು ಅಂದರೆ, ಈ ತಲೆ ಆಗಲೇ ಮೈಂಡ್ ಸೆಟ್ ಗಟ್ಟಿಯಾಗಿರುತ್ತಲ್ಲ. ನೀವು ಎಷ್ಟೇ ಹೇಳಿ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಗೂ ಸೀತೆಗೂ ಏನು ಅಂತ ಆ ಪರಿಸ್ಥಿತಿ. ಆದ್ದರಿಂದ ವಿ ಆರ್ ಸೆಲೆಕ್ಟೆಡ್ ಯಂಗ್ಸ್ಟರ್ಸ್, ಅಂದರೆ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು, ಗೊತ್ತಾಯ್ತಾ? ಅದಿದೆ. ಹ್ಯಾಕ್ ಚೇಂಜ್ ಮಾಡಬೇಕು, ಏನು ಅಕಾಡೆಮಿ ಫಾರ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂದರೆ ಅದು ಸುಮ್ಮನೆ ನಡೆದಿಲ್ಲ, 30 ವರ್ಷದ, ಗೊತ್ತಾಯ್ತಾ? ರಿಸರ್ಚ್ ಆಸ್ ಗಾನ್ ಇರ್ತದೆ. ಸರಿ, ನೆಕ್ಸ್ಟ್ ಬರೋಣ. CWC. ಈಗ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ತೀವಿ. ಅವ್ರು ಆಗಲೇ ಹೇಳಿದ್ರು ಒಂದು ಜನ್ರೇಷನ್ ಬೇಕು ಅಂತ. ಸಾರ್ ಹೇಳಿದ್ರು ಒಂದು ಜನ್ರೇಷನ್ 10 ವರ್ಷ ಅಂತ. ಅದು ಆ್ಯಕ್ಚುಲಿ ಒಂದು ಜನ್ರೇಷನ್ಗೆ 33 ವರ್ಷ, 33 years. ನನಗೆ ಕಾನ್ಫಿಡೆಂಟ್, ಯಾಕಂದ್ರೆ ನಾನು ಇನ್ನೂ 30 ವರ್ಷ ಇರ್ತೀನಿ ಮಿನಿಮಮ್, 3 years ಬೋನಸ್ಸು. ಸೊ ಒಂದು ಜನ್ರೇಷನ್ ಆಗಿರ್ತೀನಿ, ಸರಿನಾ? CWC ಅಂದ್ರೆ ಏನು? ಚಕ್ರ ವೆಲ್ನೆಸ್ ಸೆಂಟರ್. ಈಗ ನೆಕ್ಸ್ಟ್ ಏನು ಬೇಕು ಜನರಿಗೆ? ಎಂಥವ್ರಿಗೆ? 40 ವರ್ಷ ಆದವ್ರಿಗೆ. ಈಗ ತಗೊಳ್ಳಿ, ಸ್ಕೂಲು ಕಾಲೇಜಸ್ನಲ್ಲಿರೋರು